ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಗಿ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿದೆ. ತುಂಬ ರುಚಿಕರವಾದಂತಹ ಈ ಒಂದು ಸಿರಿಧಾನ್ಯದಿಂದ ಮಾಡಿರುವಂತಹ ಗಂಜಿನ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 2 ಥರ ಗಂಜಿ ಮಾಡಿದ್ದೀನಿ. ಈ ಗಂಜಿ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಪೌಡರ್ನ ಮಾಡಿಟ್ಕೊಳ್ಬೇಕು. ನಾನು ಆಲ್ರೆಡಿ ಪೌಡ್ರ್ ಮಾಡಿಟ್ಟಿದ್ದೀನಿ. ಈ ಒಂದು ಪೌಡ್ರಲ್ಲಿ ಯಾವ ರೀತಿ ಗಂಜಿನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ, ಹಾಗೆ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಮಿಲೆಟ್ಸ್ ಗಂಜಿ ಕುಡಿಯೋದ್ರಿಂದ ಏನೇನೆಲ್ಲ ಉಪಯೋಗಗಳು ಅಂತ ನೋಡ್ಕೊಂಡು ಬನ್ನಿ. ಮಿಲ್ಕ್ ಶೇಕ್ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು ಮನೆಯಲ್ಲೇ ಮಿಲೆಟ್ಸ್ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಪೌಡ್ರನ್ನ ಮಾಡಿಟ್ಕೊಂಡು ಈ ಥರ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಕಾದರೆ ಸ್ಕಿಪ್ ಮಾಡಿ ಈ ಥರ ಒಂದು ಡ್ರಿಂಕನ್ನು ನೀವು ಸೇವಿಸ್ಬೋದು. ಕಾಫಿ ಅಥವಾ ಟೀ, ಎಷ್ಟೋ ಜನ ಕಾಫಿ ಟೀ ಕುಡಿದಿರ, ಅದರ ಬದಲಾಗಿ ಹೆಲ್ದಿಯಾಗಿರುವಂಥ ಈ ಒಂದು ಮಿಲೆಟ್ಸ್ ಗಂಜಿನ ಕುಡೀರಿ. ತುಂಬ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ಒಂದು ಬೌಲಿಗೆ 3 ಟೇಬಲ್ ಸ್ಪೂನ್ ಮಿಲೆಟ್ಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ 2 ಗ್ಲಾಸಷ್ಟು ನೀವು ನಾರ್ಮಲ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ಗಂಟುಗಳಿರಬಾರ್ದು. ಸ್ಟವ್ನ ಆನ್ ಮಾಡ್ಕೊಳ್ಳಿ. ಇದು ಲೋ ಫ್ಲೇಮಲ್ಲೇ ಇರಲಿ. ನೀವು ಚೆನ್ನಾಗಿ ಅಲ್ಲಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಅದು ಬಾಯ್ಲ್ ಆಗಲಿ. ನೀವು ರಾಗಿ ಗಂಜಿ ಆಗಿರ್ಬೋದು ಅಥವಾ ನೀವು ರವೆ ಗಂಜಿ ಮಾಡ್ತೀರಲ್ಲ, ಅದೇ ಥರ ಮಿಲೆಟ್ಸ್ ಅಷ್ಟೇ 1-2 ನಿಮಿಷ ಜಾಸ್ತಿ ಇದನ್ನು ಬೇಯಿಸಬೇಕಾಗತ್ತೆ. ನಾವು ಪೌಡರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಕಾಳೆಲ್ಲ ಚೆನ್ನಾಗಿ ಫ್ರೈ ಮಾಡಿ ನಾವು ಪೌಡರ್ನ ಮಾಡಿಟ್ಕೊಂಡಿದ್ದೀವಿ. ಅದು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಪೌಡರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿ, ಚೆನ್ನಾಗಿ ಈ ಥರ ಕುದಿಬೇಕು. ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಒಂದು ಗ್ಲಾಸ್ಗೆ ಹಾಕೊಳ್ಳಿ. ಇನ್ನೊಂದು ಗ್ಲಾಸ್ ಹಾಕೋಷ್ಟು ಹಾಗೆ ಬಿಡಿ. ಹಾಗೆ ಕುಡಿಯೋಕ್ಕಾಗಲ್ಲ ಅಥವಾ ಉಪ್ಪುದು ಕುಡಿಯೋಕ್ಕಾಗಲ್ಲ ಗಂಜಿನ ಅಂತ ಹೇಳಿದ್ರು, ಈ ಥರ ಬೆಲ್ಲನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಶುಗರ್ ಆ್ಯಡ್ ಮಾಡ್ಕೊಳ್ಬೇಡಿ. ಮಕ್ಕಳಿಗೂ ಅಷ್ಟೇ ನೀವು ಬೆಲ್ಲನ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಇಷ್ಟಪಡ್ತಾರೆ ಬೆಲ್ಲ ಹಾಕೋದ್ರಿಂದ. ಹಾಗಾಗಿ 1 ಗ್ಲಾಸ್ ಬೆಲ್ಲದು ಮಾಡಿದ್ದೀನಿ ನೋಡಿ. ಹಾಗೆಯೇ 1 ಗ್ಲಾಸ್ ಹಾಗೆ ಎತ್ತಿಟ್ಕೊಂಡಲ್ಲ, ಅದಕ್ಕೆ ನೀವು ಹಾಲು ಬೇಕಾದರೂ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಮಜ್ಜಿಗೆನ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕೋದ್ರಿಂದ ತುಂಬಾ ತಂಪು ಕೊಡುತ್ತೆ, ಹಾಗಾಗಿ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸಾಲ್ಟ್ ಆಪ್ಷನಲ್, ಹಾಕೊಂಡ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ, ಇವಾಗ 2 ಮಿಲೆಟ್ಸ್ ಡ್ರಿಂಕು ರೆಡಿಯಾಗಿದೆ. ಒಂದು ಮಜ್ಜಿಗೆ ಡ್ರಿಂಕು, ಹಾಗೆ ಇನ್ನೊಂದು ಜಾಗ್ರಿದು. ಜಾಗ್ರಿದು ಯಾಕೆ ಹಾಕ್ತೆ ಅಂತಂದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಜಾಗ್ರಿ ಹಾಕೋದ್ರಿಂದ. ಹಾಗಾಗಿ ಇನ್ನೊಂದು, ನೀವು ಇದು ಚಿಕ್ಕ ಮಕ್ಕಳು ಕೂಡ ಇದನ್ನು ಸೇವಿಸ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಈ ಒಂದು ಡ್ರಿಂಕ್ನ ಕುಡಿಬೋದು. ತುಂಬ ಹೆಲ್ದಿ ಆಗಿದೆ. ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಲಿಕ್ಕಾಗಲಿಲ್ಲ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದವರು ಈ ರೀತಿ ಒಂದು ಸಿರಿಧಾನ್ಯದ ಮಿಲೆಟ್ಸ್ ಗಂಜಿನ ನೀವು 1 ಗ್ಲಾಸ್ ಸೇವಿಸಿ. ಇಡೀ ದಿನ ನೀವು ಎನರ್ಜಿ ಆಗಿರ್ತೀರಾ, ಹಾಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಸಿರಿಧಾನ್ಯದ ಗಂಜಿ ಕುಡಿಯೋದ್ರಿಂದ ನಮ್ಮ ಒಂದು ಬಾಡಿನಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ಇಮ್ಯುನಿಟಿ ಸಿಸ್ಟಮ್ನ. ಹಾಗೆ ಈ ಒಂದು ಮಿಲೆಟ್ಸಲ್ಲಿ ಲೋ ಕ್ಯಾಲರಿ ಇದೆ ಮತ್ತು ಫೈಬರ್ ಕೂಡ, ಹೈ ಫೈಬರ್ ಕೂಡ ಇದೆ. ರಿಚ್ ಇನ್ ಪ್ರೋಟೀನ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಎನರ್ಜಿ ಡ್ರಿಂಕ್ ಅಥವಾ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಒಂದು ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಹೆಲ್ದಿಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತಷ್ಟು ಹೊಸ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದ್ರು ಪೌಡರ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ಪೌಡರ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.